ವೆಲ್ಕಮ್ ಟು ಅಚ್ಯುತಮ್ ಸ್ಟಾರ್ಟಪ್ ಸ್ಟೋರಿ. ಸಾವಿರಾರು ಆರ್ಡರ್ಗಳು ಈಗಲೂ ಕೂಡ ಪೆಂಡಿಂಗ್ ಇದೆ. ನಾವು ಯಾಕೆ ಅದನ್ನು ಡೆಲಿವರಿ ಮಾಡೋಕ್ಕಾಗ್ತಿಲ್ಲ? ಫಸ್ಟ್ ಥಿಂಗ್, ತುಂಬ ಆರ್ಡರ್ಸ್ ಅನ್ನೋದು ಜಾಸ್ತಿ ಬಂದಿದೆ. ನಾವು ಎಕ್ಸ್ಪೆಕ್ಟೆಡ್ ಮಾಡಿದ್ದಕ್ಕಿಂತ ತುಂಬ ಆರ್ಡರ್ಸ್ ಬಂದಿದೆ. ಮತ್ತು ಈಗಾಗಲೇ ಆರ್ಡರ್ ಮಾಡಿರೋರು ಕೂಡ ಪದೇ ಪದೇ ಆರ್ಡರ್ಗಳನ್ನು ಮಾಡ್ತಿದ್ದಾರೆ. ಮತ್ತು ರೆಫರಲ್ ಆರ್ಡರ್ಸ್ ಅನ್ನೋದು ಬರ್ತಿದೆ. ಅಂದರೆ ಒಬ್ಬರು ಯಾರಾದರೂ ಯೂಸ್ ಮಾಡಿ ಅವ್ರಿಗೆ ಏರ್ ಫಾಲ್ ಕಂಟ್ರೋಲ್ ಆಗಿದ್ದರೆ ಅವರ ಸ್ನೇಹಿತರಿಗೆ ರೆಫರ್ ಮಾಡ್ತಿದ್ದಾರೆ. ಸೊ ನಮ್ಗೆ ಒಂದೇ ಸಲ ಇಷ್ಟೊಂದು ಆರ್ಡರ್ಸನ್ನು ಯಾವ ರೀತಿ ಮ್ಯಾನೇಜ್ ಮಾಡೋದು ಅಂತ ಗೊತ್ತಾಗ್ತಿಲ್ಲ. ಅದಕ್ಕೋಸ್ಕರ ಹಾಗಂತ ನಾವು ಕ್ವಾಲಿಟಿಯನ್ನು ಕಾಂಪ್ರಮೈಸ್ ಮಾಡಿ ಕಳಿಸಿದ್ರೆ ಒಂದು ದಿನದಲ್ಲೇ ಕಳಿಸ್ಬೋದು. ನಾವು ಪಶ್ಚಿಮ ಘಟ್ಟಗಳಲ್ಲಿ ಕೆಲವೊಂದು ತೆಂಗಿನ ಮರಗಳಲ್ಲಿ, ಅದರಲ್ಲೂ ಕೂಡ ಆರ್ಗ್ಯಾನಿಕ್ ಆಗಿರುವಂಥ ಮರಗಳಲ್ಲಿ ಮಾತ್ರ ನಾವು ಸೆಲೆಕ್ಟ್ ಮಾಡಿ ಕೊಬ್ಬರಿಯನ್ನು ತೊಗೊಂಡು ಎಣ್ಣೆ ತೆಗೆಯುವಂಥದ್ದು. ಸೊ ಅದಕ್ಕೋಸ್ಕರನೇ ನಿಮ್ಗೆ ಎಷ್ಟೇ ಏರ್ ಫಾಲ್ ಇತ್ತು ಅಂದರೂ ಕೂಡ ಕೇವಲ 30 ದಿನಗಳಲ್ಲಿ ನಿಂತೋಗುತ್ತೆ. ಇನ್ನು ಇವತ್ತಿನ ಸ್ಟೋರಿಗೆ ಬರೋದಾದರೆ, ಕಾಟನ್ ಬಾಕ್ಸ್ ಆರ್ಡರ್ ಮಾಡಬೇಕಾಗಿತ್ತು. ಅದಕ್ಕೋಸ್ಕರ ಹೋಗಿ ಕಾಟನ್ ಬಾಕ್ಸನ್ನು ಆರ್ಡರ್ ಮಾಡಿ ಬಂದ್ವಿ. ಆದಷ್ಟು ಬೇಗ ಯಾರ್ಯಾರು ಆರ್ಡರ್ ಮಾಡಿದ್ರೋ ನಿಮ್ಮ ಇದನ್ನೋದು 100% ಡೆಲಿವರಿ ಆಗುತ್ತೆ. ಆದರೆ ಕ್ವಾಲಿಟಿ ಚೆನ್ನಾಗಿರುತ್ತೆ. ಸ್ವಲ್ಪ ಒಂದು 2-3 ದಿನ ಟೈಮ್ ಕೊಡಿ. ನೆಕ್ಸ್ಟ್ ಟೈಮ್ ಈ ರೀತಿ ರಿಪೀಟ್ ಆಗದೆ ನೋಡ್ಕೊಳ್ತೀವಿ. ಈ ರೀತಿ ವೀಡಿಯೋಗಳನ್ನು ಯಾಕೆ ಮಾಡ್ತಿದ್ದೀವಿ ಅಂದರೆ, ತುಂಬ ಜನ ನಮ್ಮ ಕನ್ನಡದವರು ಸ್ಟಾರ್ಟಪ್ಗಳನ್ನು ಮಾಡಬೇಕು ಅಂದ್ಕೊಂಡಿರ್ತಾರೆ. ಆದರೆ ಅವ್ರಿಗೆ ಯಾವ್ಯಾವ ಫೇಸಲ್ಲಿ ಯಾವ್ಯಾವ ಚಾಲೆಂಜಸ್ ಬರುತ್ತೆ ಏನು ಅನ್ನೋದು ಗೊತ್ತಾಗೋದಿಲ್ಲ. ಸೊ ಈ ಪೇಜನ್ನು ನೀವೇನಾದರೂ ಸ್ಟಾರ್ಟಪ್ ಮಾಡಬೇಕು ಅಥವಾ ನೀವೇನಾದರೂ ಮುಂದೆ ಬಿಸ್ನೆಸ್ ಮಾಡಬೇಕು ಅಂತಿದ್ರೆ ಫಾಲೋ ಮಾಡ್ಬೋದು. ನಿಮಗೆ ಹಲವಾರು ಮಾಹಿತಿ ಸಿಗುತ್ತೆ. ಆ್ಯಂಡ್ ನಿಮ್ಗೇನಾದರೂ ಏರ್ ಫಾಲ್ ಆಗ್ತಿತ್ತು ಅಂದರೂ ಕೂಡ ಈ ಪೇಜನ್ನು ನೀವು ಫಾಲೋ ಮಾಡ್ಬೋದು. ಸೊ ನಮ್ಮ ಕಡೆಯಿಂದ ನಾವು ಮಾಡಿದಂಥ ಮಿಸ್ಟೇಕ್ಗಳು ನೀವು ಮಾಡಬಾರ್ದು. ಸೊ ಕನ್ನಡಿಗರೆಲ್ಲ ಹೆಚ್ಚು ಬಿಸ್ನೆಸ್ ಮಾಡಿ ಒಳ್ಳೆ ಸ್ಟಾರ್ಟಪ್ಗಳನ್ನು ಮಾಡಲಿ ಅಂತ ಈ ಪೇಜನ್ನು ಸ್ಟಾರ್ಟ್ ಮಾಡ್ತಿದ್ದೀವಿ.